ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಉದಯ ಕಾಲದಲ್ಲಿ ದೇವರು ಮಾತಾಡಿರೋದು, ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಲ್ಲಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ದೇವರು ನಿಮ್ಮ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು ಎಂದು. ಹಲ್ಲೆಲೂಯಾ. ಭಯಪಡಬೇಡಿರಿ. ದೇವರು ಕರ್ತನಾದ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿರೋದು ನೆರವೇರಿಸುವ ದೇವರ ಆಗಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾತನು ನೆರವೇರಿಸುವ ದೇವರಾಗಿದ್ದಾನೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಆತನು ನಿಮ್ಮ ಅಗತ್ಯಗಳನ್ನು ಪೂರೈಸುವ ದೇವರಾಗಿದ್ದಾನೆ. ನೀನು ಯೋಚಿಸುವುದು ಎಲ್ಲವನ್ನು ಆತನು ಬಲ್ಲಾತನ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಯೋಚಿಸುವುದು ಎಲ್ಲವನ್ನು ಆತನು ಬಲ್ಲಾತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ನೀವು ಯಾವಾಗಲೂ ಬಾಯಿಂದ ಸ್ತುತಿ ಮಾಡಬೇಕು. ಮಾರ್ಗ ತೆರೆಯುವ ದೇವರು ಜೀವಿತವಾಗಿದ್ದಾರೆ. ಹಲ್ಲೆಲೂಯಾ. ನಿಮಗೋಸ್ಕರ ಮಾರ್ಗ ತೆರೆಯುವ ದೇವರು ಜೀವಿತವಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮಗೋಸ್ಕರ ಮಾರ್ಗವನ್ನು ತೆರೆಯುವ ದೇವರು ಜೀವಿತವಾಗಿದ್ದಾರೆ. ಆತನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಅಭಿಷೇಕ ಮಾಡುತ್ತಾನೆ, ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ನೀವು ತಿಳಿಯದೆ ಮಾರ್ಗಗಳನ್ನು ಸಿದ್ಧಪಡಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಯೇಸು ಕ್ರಿಸ್ತನು ನಿಮ್ಮನ್ನು ಹೆಚ್ಚಿಸುವ ದೇವರ ಆಗಿದ್ದಾನೆ. ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವಂಥ ದೇವರ ಆಗಿದ್ದಾನೆ. ಹಲ್ಲೆಲೂಯಾ. ನೋಡಿರಿ, ಈ ಲೋಕದಲ್ಲಿ ನಾವು ಭಯಪಡಬಾರದು. ನಾವು ವಾಗ್ದಾನಗಳನ್ನು ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವೆ ನೀನೇ ಹೇಳಿದೀಯಾ. ಹಲ್ಲೆಲೂಯಾ. ಹೇಳಬೇಕು, ಯೇಸುವೆ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ವಾಗ್ದಾನವನ್ನು ನೆರವೇರುವಂತೆ ಮಾಡು ಎಂದು ಹೇಳಬೇಕು. ಭೂಮಿಯ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು ಎಂದು ನೀನೇ ವಾಗ್ದಾನ ಮಾಡಿದೀಯಾ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತಲೂ ಎಂದು ಕರ್ತನಾದ ಯೇಸು ಕ್ರಿಸ್ತನು ನುಡಿಯುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನೆಂದು ಕರ್ತನಾದ ಯೇಸು ಸ್ವಾಮಿ ನುಡಿತಾ ಇದ್ದಾರೆ. ಯೇಸು ಸ್ವಾಮಿ ನುಡಿತಾ ಇದ್ದಾರೆ. ಯೇಸು ಸ್ವಾಮಿ ನಿನ್ನ ಸಂಗಡಿದ್ದಾರೆ. ಯೇಸು ಸ್ವಾಮಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಯೇಸು ಸ್ವಾಮಿ ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ಯೇಸು ಸ್ವಾಮಿ ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಬಡವನು, ನಾನು ದಿಕ್ಕಿಲ್ಲದವನು ಎಂದು ಕೊರಗುತ್ತಾ ಇದೆಯಾ? ನಿನಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಭೂಮಿ ಮೇಲಿರುವ ಎಲ್ಲ ಜನಗಳಿಗಿಂತಲೂ ಎಂದು ಹೇಳುತ್ತಾ ಇದ್ದಾರೆ. ಭೂಮಿ ಮೇಲಿರುವ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೊಬ್ಬರನ್ನು ನೋಡಿ ನೀನು ನಾಚಿಕೆ ಪಡಬೇಡ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಬಲಪಡಿಸುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಉನ್ನತ ಸ್ಥಾನಕ್ಕೆ ತರುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ.
ಹಾಲೆಲೂಯಂ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಂ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನ ಸಂಗಡ ಯೆಹೋವ ದೇವರಿದ್ದಾರೆ. ಹಾಲೆಲೂಯಂ, ಹಾಲೆಲೂಯಂ, ಪ್ರೈಸ್ ದಿ ಲಾರ್ಡ್. ನಿನ್ನ ಸಂಗಡ ಯೆಹೋವ ದೇವರಿದ್ದಾರೆ. ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ನಿನ್ನನ್ನು ಬಲಪಡಿಸುತ್ತಾರೆ. ಯೇಸು ನಿನ್ನ ಸಂಗಡಿದ್ದು ನಿನ್ನ ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ನಿನ್ನ ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಹಾಲೆಲೂಯಂ. ಯಾವ ವಿಷಯದಲ್ಲಿ ನೋಡಿ ಚಿಂತೆಗೊಳಗಾಗಬೇಡ. ಎಲ್ಲ ಚಿಂತೆ ಭಾರಗಳನ್ನು ಯೇಸುವಿನ ಮೇಲೆ ಹಾಕು. ನಿನ್ನ ಚಿಂತೆ ಭಾರಗಳನ್ನು ಯೇಸು ಕ್ರಿಸ್ತನ ಮೇಲೆ ಹಾಕು. ಆತನು ಆ ಚಿಂತೆ ಭಾರಗಳನ್ನೆಲ್ಲ ಹೊತ್ತಿ ತೀರಿಸುವ ದೇವರಾಗಿದ್ದಾನೆ. ಹೊತ್ತಿ ತೀರಿಸುವ ದೇವರಾಗಿದ್ದಾನೆ. ಹೊತ್ತಿ ತೀರಿಸುವ ದೇವರಾಗಿದ್ದಾನೆ. ನಿನ್ನನ್ನು ಕೈ ಬಿಡುವನಲ್ಲ ಯೇಸು ಸ್ವಾಮಿ, ನಿನ್ನನ್ನು ತೊರೆಯುವನಲ್ಲ ಯೇಸು ಸ್ವಾಮಿ. ಆತನು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನಗಳನ್ನು ನೆರವೇರಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ, ಹಾಲೆಲೂಯಂ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸು ಕ್ರಿಸ್ತನು ನಿನ್ನ ಸಂಗಡ ಇದ್ದು ನಿನಗೆ ಸಹಾಯ ಮಾಡುತ್ತಾರೆ. ಹಾಲೆಲೂಯಂ. ನೀನಿರುವ ಇಕ್ಕಟ್ಟದಿಂದ ನಿನಗೆ ದೇವರು ಬಿಡಿಸುತ್ತಾರೆ. ನೀನಿರುವ ಅನೇಕ ಚಿಂತೆಗಳಿಂದ ಕೂತಿದೆಯಾ, ನಿನ್ನನ್ನು ದೇವರು ಬಿಡುಗಡೆ ಮಾಡುತ್ತಾರೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಂ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಿನಗೆ ದೇವರು ಹೇಳುತ್ತಾ ಇರುವುದು, ಎಲ್ಲ ಜನಗಳಿಗಿಂತಲೂ ನಿನಗೆ ಉನ್ನತ ಸ್ಥಿತಿಗೆ ತರುತ್ತೇನೆಂದು ದೇವರು ನುಡಿತಾ ಇದ್ದಾರೆ. ಇದು ಯೆಹೋವನ ನುಡಿಯಾಗಿದೆ, ಇದು ಮನುಷ್ಯರ ನುಡಿಯಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತನು ನಿನ್ನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೋಸ್ಕರ ದೇವರು ಆಶೀರ್ವಾದ ಮಾಡಿ ಅಭಿಷೇಕ ಮಾಡುತ್ತಾರೆ. ನಿನಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡಿದ್ರು. ಅದೇ ಪ್ರಕಾರ ನಿನ್ನ ಸಂಗಡ ದೇವರು ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಅಯ್ಯೋ, ನನಗೆ ಯಾರೂ ಇಲ್ಲ, ನಾನು ಬಡವನು, ನನ್ನಿಂದ ಇದು ಏನೂ ಆಗೋದಿಲ್ಲ, ನಾನು ಸತ್ತರೆ ಒಳ್ಳೆಯದು, ನಾನು ಸತ್ತರೆ ಒಳ್ಳೆಯದೆಂದು ನೀನು ಬಯಸುತ್ತಾ ಇದೀಯಾ? ಆ ರೀತಿ ಚಿಂತೆಗೆ ಒಳಗಾಗಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ಆತನೇ ನುಡಿಯುತ್ತಾ ಇರುವುದು, ಎಲ್ಲ ಜನಾಂಗಗಳಿಗಿಂತಲೂ ನಿನಗೆ ದೊಡ್ಡ ಜನಾಂಗಗಳ ಅವರ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸಿರುವ ದೇವರಾಗಿದ್ದಾನೆ. ಹಾಲೆಲೂಯಂ. ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನೆಂದು ದೇವರು ವಾಗ್ದಾನ ಮಾಡಿದ್ದಾರೆ. ಹಾಲೆಲೂಯಂ. ಭಯಪಡಬೇಡ, ಇಂದು ದೇವರು ನಿನ್ನೊಂದಿಗಿದ್ದಾನೆ. ಹಾಲೆಲೂಯಂ. ಇಂದು ದೇವರು ನಿನ್ನೊಂದಿಗಿದ್ದಾನೆ. ನೀನು ಒಂಟಿಗನಲ್ಲ, ನೀನು ಪರದೇಶಿ ಅಲ್ಲ, ನೀನು ಅನಾಥನಲ್ಲ. ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ದೇವರಾಗಿದ್ದಾನೆ. ಹಾಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ದೇವರಾಗಿದ್ದಾನೆ. ನೀನು ದೇವರ ಕಡೆಗೆ ತಿರುಗೋದಾದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಅಭಿಷೇಕ ಮಾಡಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವಾತನಾಗಿದ್ದಾನೆ. ನೀನು ಯೇಸುವಿನ ಮೇಲೆ ಭರವಸೆ ಇಡು, ನಿನ್ನ ಯೇಸುವಿನ ಮೇಲೆ ನಂಬಿಕೆ ಇಡು. ದೇವರು ನಿನ್ನನ್ನು ಎಲ್ಲ ಜನಾಂಗಗಳಿಗಿಂತಲೂ ಎಂದು ಹೇಳುತ್ತಾ ಇದ್ದಾರೆ. ದೇವರು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ, ಎಲ್ಲ ಜನಾಂಗಗಳಿಗಿಂತಲೂ ಎಂದು. ಹಲ್ಲೆಲೂಯಾ. ದೇವರು ಹೇಳಿಲ್ಲ, ಇಷ್ಟು ಜನಕ್ಕಿಂತಲೂ ನಾನು ನಿನಗೆ ಉನ್ನತಕ್ಕೆ ತರುತ್ತೇನೆ, ಈ ಜನದಕ್ಕಿಂತಲೂ ನಿನಗೆ ಉನ್ನತಕ್ಕೆ ತರುತ್ತೇನೆ ಅಂತ ಹೇಳಲಿಲ್ಲ. ಇಲ್ಲಿ ವಾಗ್ದಾನ ಮಾಡುತ್ತಿರುವ ದೇವರು ಯಾರು ಗೊತ್ತಾ? ಆತನು ಯೆಹೋವ ದೇವರಾಗಿದ್ದಾನೆ. ಆತನು ಮಾಡಿರುವ ವಾಗ್ದಾನಗಳನ್ನು ಪೂರೈಸುವ ದೇವರಾಗಿದ್ದಾನೆ. ಆತನು ವಾಗ್ದಾನ ಮಾಡಿರುವಾತನು ಪೂರೈಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಯೇಸುವಿನಲ್ಲಿ ಭರವಸೆ ಇಡು, ನೀನು ಯೇಸುವಿನ ನಾಮದಲ್ಲಿ ಭರವಸೆ ಇಡು. ಆ ನಾಮ ಗಟ್ಟಿಯಾಗಿ ಹಿಡಿದುಕೋ, ಆ ನಾಮ ನಿನಗೆ ಉನ್ನತ ಸ್ಥಾನಕ್ಕೆ ತರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೀರ್ತನೆಗಾರ ಹೇಳುತ್ತಾನೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಅವನು ಧನ್ಯನೆಂದು ಈ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಯಾರು ಇದ್ದು ಆತನ ಮೇಲೆ ನಂಬಿಕೆ ಇಟ್ಟು ಯಾರು ಉಳ್ಕೊಳ್ಳುತ್ತಾರೋ ಅವರು ಧನ್ಯರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ವಾಗ್ದಾನ ಮಾಡುತ್ತಿರುವುದೇನು ಗೊತ್ತಾ? ಆತನಲ್ಲಿ ಇದ್ದುಕೊಂಡು ಕರ್ತನಾದ ಯೇಸುವಿನಲ್ಲಿ ಇದ್ದುಕೊಂಡು